ಅಂಕೋಲಾದಲ್ಲಿ ಗಂಗಾವಳಿ ಮಂಜುಗುಣಿ ಸೇತುವೆಯನ್ನು ಉದ್ಘಾಟಿಸುವ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಶಾಸಕ ದಿನಕರ್ ಶೆಟ್ಟಿ ಅವರಿಗೆ ಕಾಂಗ್ರೆಸ್ ಬಾಗಿಲು ತೆರೆದಿಲ್ಲ ಎಂದು ವ್ಯಂಗ್ಯ ಮಾಡುವ ಮೂಲಕ ಬಿಜೆಪಿ ಶಾಸಕರಾದ ದಿನಕರ್ ಶೆಟ್ಟಿ ಅವರು ಕಾಂಗ್ರೆಸ್ ಬಾಗಿಲು ತಟ್ಟಿದ್ರಾ ಎಂಬ ಪ್ರಶ್ನೆ ಮೂಡುವಂತಾಗಿದೆ. ಕುಮಟಾ ಮತ್ತು ಅಂಕೋಲಾ ಭಾಗದ ಜನರ ಬಹು ವರ್ಷಗಳ ಕನಸಾದ ಗಂಗಾವಳಿ ಮಂಜುಗುಳಿ ಸೇತುವೆಯನ್ನ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಲೋಕಾರ್ಪಣೆಗೊಳಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಶಾಸಕ ದಿನಕರ್ ಶೆಟ್ಟಿ ಅವರು ತಾನೂ ಒಂದೆರಡು ಮಾತನಾಡುವುದಾಗಿ ಕೇಳಿಕೊಂಡರು. ಇದಕ್ಕೆ ತಮಾಷೆಯಾಗಿ ಉತ್ತರಿಸಿದ ಕಾರವಾರ ಶಾಸಕ ಸತೀಶ್ ಸೈಲ್ ಅವರು ನೀವು ಕಾಂಗ್ರೆಸ್ ಶಾಸಕರಲ್ಲ ಎಂದು ಕಿಚಾಯಿಸಿದ್ರು. ಆಗ ಸಿಎಂ ಸಿದ್ದರಾಮಯ್ಯನವರು ಶೆಟ್ರೆ ನೀವು ಮಾತನಾಡಿ ಎಂದು ಅವಕಾಶ ಮಾಡಿಕೊಟ್ರು. ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯನವರು ಶಾಸಕ ದಿನಕರ್ ಶೆಟ್ಟಿ ಅವರು ಕಾಂಗ್ರೆಸ್ಗೆ ಬರ್ತೀನಿ ಎಂದ್ರು, ನಾವು ನಿಮ್ಮನ್ನ ನಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳುವುದಿಲ್ಲ ಎಂದು ವ್ಯಂಗ್ಯವಾಗಿ ಹೇಳಿದರು. ದಿನಕರ ಶೆಟ್ಟಿ ಕೆ ಶೆಟ್ಟಿ ನೀವು ಅಲ್ಲೇ ಇರ್ರಿ, ನೀವು ಬಿಜೆಪಿ ನಾವು ಸೇರಿಸ್ಕೊಳ್ಳೋದು ಇಲ್ಲ, ಯಾರು ಕರೆಯಲೂ ಇಲ್ಲ, ಯಾರು ಸೇರಿಸ್ಕೊಳ್ಳೋದು ಇಲ್ಲ. ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಮಾನ್ಯ ಡಿಕೆ ಶಿವಕುಮಾರ್ ಅವರ, ಮಾಜಿ ಸಚಿವರು ಶಾಸಕರು ಆದಂಥ ಶ್ರೀ ಆರ್.ವಿ. ದೇಶಪಾಂಡೆ ಅವರ, ಶಾಸಕರಾದಂಥ ಭೀಮಣ್ಣ ನಾಯ್ಕ ಅವರ, ಇನ್ನೊಬ್ಬರು ಶಾಸಕರು ಹೊನ್ನಾವರ ಶಾಸಕರಾದಂಥ ಶ್ರೀ ದಿನಕರ್ ಶೆಟ್ಟಿ ಅವರ, ಮಾಜಿ ಶಾಸಕಿಯಾದಂಥ ಶ್ರೀಮತಿ ಶಾರದಾ ಶೆಟ್ಟಿ ಅವರ, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಸಾಯಿ ಗಾಂವ್ಕರ್ ಅವರ, ಇಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರ, ಮಾಧ್ಯಮದ ಸ್ನೇಹಿತರು, ಇವತ್ತು ನಾನು ಡಿ ಕೆ ಶಿವಕುಮಾರ್ ಅವರು, ದೇಶಪಾಂಡೆ ಅವರು, ಮಂಕಳ ವೈದ್ಯ ಅವರು, ಸತೀಶ್ ಶೈಲ್ ಅವರು, ಭೀಮಣ್ಣ ಖಂಡ್ರೆ ಅವರು, ದಿನಕರ್ ಶೆಟ್ಟಿ ಅವರು, ನಾವೆಲ್ಲರೂ ಸೇರಿ ಬಹಳ ದಿನಗಳಿಂದ ಬೇಡಿಕೆಗಳಿದ್ದಂಥ ಸೇತುವೆಯನ್ನ, ಇದು ಅಂಕೋಲಾ ಕಾರವಾರ ಗೋಕರ್ಣ ಕುಮಟಾ ಆ ಭಾಗ, ಇವೆರಡರ ಮಧ್ಯೆ ಒಂದು ಗಂಗಾವಳಿ ಅಂತಕ್ಕಂಥ ನದಿ ಹರಿತಾ ಇದೆ. ಈ ನದಿ ದಾಟಬೇಕಾದ್ರೆ ಕಷ್ಟ, ಮಳೆಗಾಲದಲ್ಲಂತೂ ದಾಟಕ್ಕಾಗದೇ ಇಲ್ಲ, ಬೇರೆ ಕಾಲದಲ್ಲೂ ಕೂಡ ಕಷ್ಟ. ಅದಕ್ಕೋಸ್ಕರ ಇಲ್ಲಿ ಒಂದು ಸೇತುವೆ ಬೇಕು ಅಂತೇಳಿ ಬಹಳ ದಿನಗಳ ಬೇಡಿಕೆ ಇತ್ತು. ಇದಕ್ಕೋಸ್ಕರ ಹೋರಾಟ ಕೂಡ ಮಾಡಿದ್ರು. ನಾನು 2017ರಲ್ಲಿ ದೇಶಪಾಂಡೆ ಅವರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇರುವಾಗ ಇಲ್ಲಿ ಬಂದು ನೋಡಿ ಶಂಕುಸ್ಥಾಪನೆಯನ್ನ ಮಾಡಿದ್ದೆ. ನನಗೆ ಬಹಳ ಸಂತೋಷ ಆಗ್ತಾ ಇದೆ. ನಾನೇ ಶಂಕುಸ್ಥಾಪನೆಯನ್ನ ಮಾಡಿದಂತ ಸೇತುವೆ ಇವತ್ತು ಉದ್ಘಾಟನೆ ಆಗ್ತಾ ಇರೋದು, ನಾನೇ ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷವನ್ನು ಉಂಟು ಮಾಡಿದೆ. ಅದು ಆಗ್ಲೇ ಆಗ್ಬೇಕಾಗಿತ್ತು, ಬಹಳ ಹಿಂದಿನ ಆಗ್ಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಆಗಲಿಲ್ಲ, ಹಿಂದಿನ ಸರ್ಕಾರ ಆಸಕ್ತಿ ತಗೊಳ್ಳಿಲ್ಲ. ಹಾಗಾಗಿ ಈ ಸೇತುವೆ ಉದ್ಘಾಟನೆ ಆಗೋದು ವಿಳಂಬ ಆಯಿತು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಈ ಸೇತುವೆ ಆಗದೇ ಇದ್ರೆ ಸುಮಾರು 18 ಕಿಲೋಮೀಟರ್ಗಳನ್ನು ಬಳಸ್ಕೊಂಡು ಬರಬೇಕಾಗಿತ್ತು ಅಲ್ವಾ? 18 ಕಿಲೋಮೀಟರ್ಗಳನ್ನು ಬಳಸ್ಕೊಂಡು ಬರಬೇಕಾಗಿತ್ತು. ಈ 18 ಕಿಲೋಮೀಟರ್ಗಳನ್ನ
ದಾರಿ ಈಗ ಸುಗಮ ಆಗಿದೆ, ಈಗ ಕಡಿಮೆ ಆಗಿದೆ. ಈಗ ಎಷ್ಟಿದು ಸೇತುವೆ ಎಷ್ಟಿರ್ಬೋದು? 1 ಕಿಲೋಮೀಟರ್ ಇರ್ಬೋದಲ್ಲ? 700 ಮೀಟರ್. 700 ಮೀಟರ್, ಎಸ್. 1 ಕಿಲೋಮೀಟರ್ಗಿಂತ ಕಡಿಮೆ. ಈ ಸೇತುವೆ ಮಾಡೋದ್ರಿಂದ ನಿಮಗೆ ಬಹಳ ಜನರಿಗೆ ಅನುಕೂಲ ಆಯ್ತು. ಈಗ ಅಂಕೋಲಾ ಭಾಗದ ಜನರಿಗೆ ಮತ್ತೆ ಕುಮಟ, ಗೋಕಾಕ್ ಅಲ್ಲ ಹೊನ್ನಾವರ, ಗೋಕರ್ಣ ಅಲ್ಲಿ ಗೋಕರ್ಣಕ್ಕೆ ಹೋಗೋರಿಗೆಲ್ಲ ಬಹಳ ಅನುಕೂಲ ಆಯಿತು. ಸುಮಾರು ಇದಕ್ಕೆ 28 ಕೋಟಿ ನಾನು ಅಡಿಗಲ್ ಹಾಕಿದಾಗ ಅಂದಾಜು ವೆಚ್ಚ 28 ಕೋಟಿ. ಈಗ 34-35 ಕೋಟಿ ಆಗಿದೆ. 35 ಕೋಟಿ ಆಗಿದೆ. ಇದು ಒಂದು ಬಹಳ ದೊಡ್ಡ ಅಭಿವೃದ್ಧಿ ಕೆಲಸ ಅಂತ ಹೇಳಲ್ಲ, ಬಹಳ ಅಭಿವೃದ್ಧಿ ಅತ್ಯಂತ ಅಗತ್ಯವಾಗಿ ಬೇಕಾಗಿದ್ದಂತ ಸೇತುವೆಯನ್ನ ನಮ್ಮ ಸರ್ಕಾರ ಮಾಡಿಕೊಟ್ಟಿದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದರ ಉದ್ಘಾಟನೆಯನ್ನ ಅತ್ಯಂತ ಸಂತೋಷದಿಂದ ನಾವೆಲ್ಲರೂ ಕೂಡ ನೆರವೇರಿಸಿದ್ದೇವೆ. ಬಹುಶಃ ನಿಮ್ಗೆಲ್ರಿಗೂ ಖುಷಿಯಾಗಿದೆ, ಈಗ ಖುಷಿಯಾಗಿದೆ. ಅದರಿಂದ ಈ ಸೇತುವೆಯನ್ನ ಉದ್ಘಾಟನೆ ಮಾಡಿ ಸಂಚಾರಕ್ಕೆ ವ್ಯವಸ್ಥೆ ಮಾಡಿಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ. ಸತೀಶ್ ಶೈಲು ಬಹಳ ಹಿಂದ್ಗಡೆ ನೀವು ಬರಲೇಬೇಕು, ಉದ್ಘಾಟನೆ ಮಾಡಲೇಬೇಕು ಅಂತೇಳಿ. ಹಾಗಾಗಿ ನಾನು ಇವತ್ತು ರಜಾ ದಿನ, ಸಾಮಾನ್ಯವಾಗಿ ರಜಾ ದಿನ ನಾನು ಎಲ್ಲೂ ಹೋಗಲ್ಲ, ಆದರೂ ಕೂಡ ಇದು ಅತ್ಯಂತ ಅಗತ್ಯ ಅಂತೇಳಿ ಮತ್ತೆ ಬಜೆಟ್ ಪ್ರಿಪರೇಷನ್ ನಡೀತಾ ಇದೆ. ಸೊ ಮುಂದಿನ ವರ್ಷದ ಬಜೆಟ್ ಪ್ರಿಪರೇಷನ್ ಇದ್ರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಇದು ಇವತ್ತು ಉದ್ಘಾಟನೆ ಆಗಿದೆ. ಇದರಿಂದ ಜನ ಬಹಳ ಸುಗಮವಾಗಿ ಓಡಾಡ್ತಕ್ಕಂಥ ಕೆಲಸ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸತೀಶ್ ಶೈಲು ಮತ್ತೆ ಮಂಕಾಳ ವೈದ್ಯ, ದೇಶಪಾಂಡೆ, ಭೀಮಣ್ಣ, ದಿನಕರ ಶೆಟ್ಟಿ, ಕೆ ಶೆಟ್ಟಿ, ನೀವು ಅಲ್ಲೇ ಇರ್ರಿ, ನೀವು ಬರಬೇಡಿ, ಬಿಜೆಪಿ ಹೇಳ್ತಾರೆ ಅವರು. ಸೇರಿಸ್ಕೊಳ್ಳೋದಿಲ್ಲ ನಿಮ್ಮನ್ನು, ನಾವು ಸೇರಿಸ್ಕೊಳ್ಳೋದು ಇಲ್ಲ, ಯಾರು ಕರೆಯೋದು ಇಲ್ಲ, ಯಾರು ಸೇರಿಸ್ಕೊಳ್ಳೋದು ಇಲ್ಲ. ಅದರಿಂದ ಆಮೇಲೆ ಒಂದು ಮಾತನ್ನ ಹೇಳಿದ್ದಾರೆ ದಿನಕರ್ ಶೆಟ್ಟಿ ಅವರು. ಏನಪ್ಪಾ ಅಂತಂದ್ರೆ, ಗೋಕರ್ಣವನ್ನ ಪಟ್ಟಣ ಪಂಚಾಯಿತಿ ಮಾಡಿ ಅಂತಕ್ಕಂಥದ್ದು. ಈಗ ಮಾಡಕ್ಕಾಗಲ್ಲ. ಯಾಕೆ ಅಂತಂದ್ರೆ ಚುನಾವಣೆಗಳು ಬಂದಿದ್ದಾವೆ. ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ಬಂದಿದ್ದಾವೆ. ನಾವು ಈಗ ಪಟ್ಟಣ ಪಂಚಾಯಿತಿಗಳನ್ನ ಮೇಲ್ದರ್ಜೆಗೆ ಏರಿಸ್ತಕ್ಕಂಥದ್ದನ್ನು ನಿಲ್ಲಿಸಿದ್ದೀವಿ. ಮುನ್ಸಿಪಾಲಿಟಿಗಳು ಆಗ್ತಕ್ಕಂಥದ್ದು, ನಗರಸಭೆಗಳು ಆಗ್ತಕ್ಕಂಥದ್ದು, ಕಾರ್ಪೊರೇಷನ್ಗಳು ಆಗ್ತಕ್ಕಂಥದ್ದು ಎಲ್ಲ ನಿಲ್ಲಿಸಿದ್ದೀವಿ. ಆಮೇಲೆ ಸೆನ್ಸಸ್ ಕೂಡ ಬಂದಿದೆ. ಸೊ ಅದರಿಂದ ಚುನಾವಣೆ ಆದಮೇಲೆ ನಾವು ಪಟ್ಟಣ ಪಂಚಾಯಿತಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತು. ಇಲ್ಲ ಮನಸ್ಸು ಮಾಡೋದಕ್ಕೆ, ಮನಸ್ಸು ಮಾಡಿದ್ರು ಆಗಲ್ರಿ, ನಿಮಗೇನು ಗೊತ್ತಿಲ್ಲ. ಇಲ್ಲ ಆಗಲ್ಲ. ರಿಸರ್ವೇಶನ್ ಆಗ್ಬೇಕಲ್ವಾ, ಆಮೇಲೆ ಏರಿಯಾ ಫಿಕ್ಸ್ ಆಗ್ಬೇಕಲ್ಲ, ಅವೆಲ್ಲ ಆಗ್ಬೇಕಾದ್ರೆ ಚುನಾವಣೆ ಯಾವಾಗ ಮಾಡೋದು?
ಡಿಸೆಂಬರ್ಗೆ ಮಾಡಕ್ ನೀವು ಸುಮ್ಮನೆ ಇರ್ಬೇಕಲ್ಲ. ನೀವು ಅಲ್ಲೇ ಒಂದು ಮಾತಾಡ್ತೀರಿ, ಇಲ್ಲಿ ಒಂದು ಮಾತಾಡ್ತೀರಿ, ಅಲ್ಲಿ ಅಸೆಂಬ್ಲಿನಲ್ಲೇ ಒಂದು ಮಾತಾಡ್ತಾರೆ. ಸಿಎಂ ಅವರ ಈ ಹೇಳಿಕೆ ಈಗ ಎಲ್ಲೆಡೆ ಚರ್ಚೆಗೆ ಕಾರಣವಾಗಿದೆ. ಬಿಜೆಪಿ ಶಾಸಕರಾದ ದಿನಕರ್ ಶೆಟ್ಟಿ ಅವರು ಕಾಂಗ್ರೆಸ್ ಪಕ್ಷ ಸೇರಲು ಪ್ರಯತ್ನ ಮಾಡಿದ್ರಾ ಎಂಬ ಪ್ರಶ್ನೆ ಮೂಡಿದ್ದು, ಈ ಬಗ್ಗೆ ಈಗ ಸಾಕಷ್ಟು ಊಹಾಪೋಹಗಳಿಗೂ ಕಾರಣವಾಗಿದೆ. ಬೆಂಕಿ ಇಲ್ಲದೆ ಹೊಗೆಯಾಡಲ್ಲ ಎಂಬ ಗಾದೆಯಂತೆ ಶಾಸಕ ದಿನಕರ್ ಶೆಟ್ಟರ ಕಾಂಗ್ರೆಸ್ ಸೇರ್ಪಡೆಯ ಪ್ರಯತ್ನಕ್ಕೆ ಸಿಎಂ ಅವರು ಕ್ಷೇತ್ರದ ಜನತೆಯ ಎದುರೇ ಬಟಾಬಯಲು ಮಾಡಿದ್ರಾ ಎಂಬ ಮಾತುಗಳು ಕೂಡ ಎಲ್ಲೆಡೆ ಚರ್ಚೆಗೆ ಗ್ರಾಸವಾಗಿದೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.